ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 657 ಪಾಯಿಂಟ್ಸ್ ಗೈನ್ ಆಗಿ 58,465 ಕ್ಲೋಸ್ ಆದರೆ, ನಿಫ್ಟಿ 197 ಪಾಯಿಂಟ್ಸ್ ಗೈನ್ ಆಗಿ 17,463 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 581 ಪಾಯಿಂಟ್ಸ್ ಗೈನ್ ಆಗಿ 38,610 ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ 1% ಗೈನ್ ಆದರೆ, ಸ್ಮಾಲ್ ಕ್ಯಾಪು 0.28% ಗೈನ್ ಆಗಿದೆ. ಇವತ್ತು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ FIS 892 ಕ್ರೋಸ್ ಸೆಲ್ ಮಾಡಿದರೆ, DIS 1793 ಕ್ರೋಸ್ ಬೈ ಮಾಡಿದ್ದಾರೆ. ಓವರಾಲ್ ಆಗಿ ಇವತ್ತು ಮಾರ್ಕೆಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಷನ್ ನೀವು ಗಮನಿಸಿದ್ರೆ ಓಪನಿಂಗ್ ಗ್ಯಾಪ್ ಅಪ್ ಅಲ್ಲೇ ಆಗಿದೆ. SGX ನಿಫ್ಟಿನೂ ಪಾಸಿಟಿವ್ ಆಗಿ ಮಾರ್ಕೆಟಲ್ಲಿ ಓಪನ್ ಆಗುತ್ತೆ ಅಂತ ಇಂಡಿಕೇಟ್ ಮಾಡ್ತಿದ್ರೆ, ಓಪನಿಂಗು ಗ್ಯಾಪ್ ಅಪ್ ಅಲ್ಲಿಂದ ಮಾರ್ಕೆಟ್ ಸ್ವಲ್ಪವರೆಗೂ ಕನ್ಸಾಲ್ಟೇಟ್ ಆಗ್ತಾ ಕ್ಲೋಸಿಂಗ್ ಆಲ್ಮೋಸ್ಟ್ ನಿಯರ್ ಟು ಡೇ ಹೈ ಹತ್ರನೇ ಕ್ಲೋಸ್ ಆಗಿದೆ. ಅಂಡ್ ಈವನ್ ಲಾಸ್ಟ್ ಡೇನು ಮಾರ್ಕೆಟ್ ಫಾಲ್ ಆದ್ಮೇಲೆ ಕಂಟಿನ್ಯೂಸ್ಲಿ ಮಾರ್ಕೆಟ್ ಅಲ್ಲಿ ಬಂದಿರೋ ಫಾಲ್ ಇಂದ ಅಗೈನ್ ಲೋಯೆಸ್ಟ್ ಲೆವೆಲ್ ಇಂದ ಮಾರ್ಕೆಟ್ ರಿಕವರಿ ಆಗ್ತಾ ನಿಯರ್ ಟು ಡೇ ಹೈ ಹತ್ರನೇ ಇನ್ನೇನು ನಮಗೆ ಮಾರ್ಕೆಟ್ ಕ್ಲೋಸಿಂಗ್ ಕಾಣಿಸಿದೆ. ರೀಸೆಂಟ್ ಡೇಸ್ ನಲ್ಲಿ FIS ಕಂಟಿನ್ಯೂಸ್ ಆಗಿ ಸೆಲ್ ಸೈಡೇ ಇದ್ದಾರೆ. ಈವನ್ ನಿನ್ನೆನೂ ನಮ್ಗೆ ಅದೇ ಕಾಣಿಸಿದೆ. ಅಂಡ್ ಯೂಶುವಲ್ ಆಗಿ ಮಾರ್ಕೆಟ್ ಒಂದು ವೇಳೆ ವೆಡ್ನೆಸ್ಡೇ ಟ್ರೆಂಡಿಂಗ್ ಆದರೆ, ಮಾರ್ಕೆಟ್ ಒಂದು ಡೈರೆಕ್ಷನ್ ನಲ್ಲಿ ಟ್ರೆಂಡ್ ಆದರೆ, ಥರ್ಸ್ಡೇ ನಮಗೆ ರೇಂಜ್ ಬೌಂಡ್ ಮಾರ್ಕೆಟ್ ಮೈಂಟೈನ್ ಮಾಡುತ್ತೆ. ಆದರೆ ನಾಳೆ ನಮಗೆ RBI ಮೀಟಿಂಗ್ ಒಂದು ಔಟ್ಕಮ್ ಬರ್ತಾ ಇದೆ. US ಇನ್ಫ್ಲೇಷನ್ ಡೇಟಾನು ನಮಗೆ ನಾಳೆ ಅಪ್ಡೇಟ್ ಆಗ್ತಾ ಇದೆ. ಬಟ್ ಮಾರ್ಕೆಟ್ ಟೈಮಲ್ಲಿ ತುಂಬ ಜಾಸ್ತಿ ಇಂಪ್ಯಾಕ್ಟ್ ಮಾಡೋದಂತೂ RBI ಇವೆಂಟ್. RBI ಪಾಲಿಸಿ ಇವೆಂಟ್ ಅದು ಯೂಶುವಲ್ ಆಗಿ 10:40 ಆರ್ 11 ಬಿಟ್ವೀನ್ ನಮಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಅದರಿಂದ ಆ ಪಾಯಿಂಟ್ನಲ್ಲಿ ಟ್ರೇಡ್ ತಗೊಳ್ಳೋರು ಸ್ವಲ್ಪ ಹುಷಾರಾಗಿ ಮಾರ್ಕೆಟ್ನ ಗಮನಿಸಿ. ಮಾರ್ಕೆಟ್ ಒಂದು ಫರ್ದರ್ ಡೈರೆಕ್ಷನ್ ಯಾವ ಕಡೆ ಇರುತ್ತೋ ನಾವು ನೋಡಬೇಕಾಗತ್ತೆ. ಅಗೈನ್ ಮೆನ್ಷನ್ ಮಾಡ್ತಾ ಇದ್ದೀನಿ, ಮಾರ್ಕೆಟಲ್ಲಿ ನೀವು ಹವರ್ಲಿ ಟೈಮ್ ಫ್ರೇಮ್ ನೋಡಿದ್ರೆ ಫುಲ್ಲಿ ನಮಗೆ ವಾಲಟಿಲಿಟಿ ಕಾಣಿಸುತ್ತೆ. ಸಡನ್ ಆಗಿ ಫಾಲ್ ಆಗೋದು, ಅಗೈನ್ ರ್ಯಾಲಿ ಆಗೋದು, ಅಗೈನ್ ಒಂದು ಡೈರೆಕ್ಷನಲ್ಲಿ ಮಾರ್ಕೆಟ್ ಫಾಲ್ ಆಗಿ ನಮಗೆ ರೇಂಜ್ ಬೌಂಡ್ನೆಸ್ ಮಾರ್ಕೆಟ್ ಮೈಂಟೈನ್ ಮಾಡ್ತಾ ಇದೆ. ಅದರಿಂದ ಇಂಪಾರ್ಟೆಂಟ್ ಲೆವೆಲ್ಸ್ ಅಬೋವ್ ಬರೋವಾಗ ಇಂಪಾರ್ಟೆಂಟ್ ಲೆವೆಲ್ಸ್ನ ಸಪೋರ್ಟ್ ಮಾಡ್ತಾ ಫರ್ದರ್ ಆಗಿ ಬರ್ತಾರೆ ಇಂಪಾರ್ಟೆಂಟ್ ರೆಸಿಸ್ಟ್ನು ತಗೊಂತಾ ಇರೋದು ನಮಗೆ ಬೆಟರ್ ಆಪ್ಷನ್ ಆಗುತ್ತೆ. ಪ್ರೆಸೆಂಟು 17,440 ಹತ್ರ ನಿಫ್ಟಿ ಕ್ಲೋಸ್ ಆಗಿದೆ. 17,440 ಇವತ್ತು ನೀವು ಮಾರ್ನಿಂಗ್ ಸೆಷನ್ ಅಲ್ಲಿ ಗಮನಿಸಿದ್ರೆ ಒಂದು ಪಾಯಿಂಟ್ ಅಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆಂಟ್, ಅಲ್ಲಿಂದಾನು ಮಾರ್ಕೆಟ್ ಕರೆಕ್ಟ್ ಆಗಿ ಅಗೈನ್ ಆ ಲೆವೆಲ್ ಬ್ರೇಕ್ ಮಾಡಿ ಟಾಪ್ ಸೈಡ್ ಸಸ್ಟೈನ್ ಆಗಿದೆ. ಅದರಿಂದ ನೀವು ಇಲ್ಲಿಂದ ನಿಯರ್ಲಿ ಇರೋ ಇಂಪಾರ್ಟೆಂಟ್ ಸಪೋರ್ಟ್ ಬ್ರೇಕ್ ಆಗಿ ಕ್ಲೋಸ್ ಆಗೋವರೆಗೂ ನಾವು ಅಪ್ಸೈಡು 17,650 ವರೆಗೂ ಲೆವೆಲ್ಸ್ನ ಮಾರ್ಕೆಟ್ ಒಂದು ರ್ಯಾಲಿನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಪ್ರೆಸೆಂಟ್ ಮಾರ್ಕೆಟ್ ಒಂದು ಡೈರೆಕ್ಷನ್ ಕ್ಲೋಸಿಂಗ್ ಸ್ಟ್ರಾಂಗ್ ಆಗಿದೆ. ಬಟ್ ಈ ಲೆವೆಲ್ ಸಸ್ಟೈನ್ ಆಗುತ್ತಾ ಇಲ್ಲ ಅನ್ನೋದು ಕ್ವಶನ್. ಒಂದು ವೇಳೆ ಸಸ್ಟೈನ್ ಆಗ್ತಿದ್ರೆ ಅಪ್ಸೈಡು 17,650 ಇಮಿಡಿಯೇಟ್ಲಿ ನೆಕ್ಸ್ಟ್ ರೆಸಿಸ್ಟೆಂಟ್ ಆಗಿ ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಡೇಟಾನ ಮಾತಾಡ್ಕೊಳ್ಳೋಕೆ ಮುಂಚೆ ಮ್ಯೂಚುವಲ್ ಫಂಡ್ ಡೇಟಾ ಜನವರಿ ಮಂತ್ಗೆ ಸಂಬಂಧಿಸಿರೋದು ಅಪ್ಡೇಟ್ ಆಗಿದೆ. ಇಲ್ಲಿ ಗಮನಿಸಿದ್ರೆ ಮ್ಯೂಚುವಲ್ ಫಂಡ್ಸ್ ಇನ್ಫ್ಲೋ ಇದಕ್ಕೆ ಮುಂಚೆ ಮಂತ್ ಡಿಸೆಂಬರಲ್ಲಿ ಕಂಪೇರ್ ಮಾಡಿದ್ರೆ 40% ಹತ್ರ ಫಾಲ್ ಆಗಿರೋ ಥರ ಕಾಣಿಸ್ತಾ ಇದೆ. ಆದರೆ ಈ ಪಾಯಿಂಟ್ ಎಲ್ಲ ಪ್ರೀವಿಯಸ್ ಆಗಿ ಡಿಸೆಂಬರ್ ಮಂತಲ್ಲಿ ನ್ಯೂ ಫಂಡ್ ಆಫರಿಂಗ್ ಮೂಲಕ ಮ್ಯೂಚುವಲ್ ಫಂಡ್ಸಲ್ಲಿ ಮನಿ ಫ್ಲೋ ಆಗಿದೆ. ಆದರೆ ಈ ಸಲ ಆ ಥರ ನಡೆದಿಲ್ಲ. ಇದೊಂದು ಕ್ಲಿಯರ್ ಪಿಕ್ಚರ್ ನಮಗೆ SIPಯಲ್ಲಿ ಕಾಣಿಸ್ತಾ ಇದೆ. ಲಾಸ್ಟ್ 9 ಕನ್ಸೆಕ್ಟಿವ್ ಮಂತಲ್ಲಿ SIPನಲ್ಲಿ ನಮಗೆ ಮನಿ ಫ್ಲೋ ಆಗ್ತಾನೆ ಇದೆ. ಮೀನ್ಸ್ ಒಂದು ಮಂತ್ ಆದಮೇಲೆ ಇನ್ನೊಂದು ಮಂತಲ್ಲೂ, ಅದಾದಮೇಲೆ ಇನ್ನೊಂದು ಮಂತಲ್ಲೂ SIPಯಲ್ಲಿ ರಿಟೈಲರ್ಸ್ ಇಂದ ನಮಗೆ ಜಾಸ್ತಿ ಆಗ್ತಾನೆ ಇದೆ. ಆ ಥರ ಜಾನ್ವರಿ ಮಂತಲ್ಲಿ 11,516 ಕ್ರೋಸ್ SIP ಮೂಲಕ ಮ್ಯೂಚುವಲ್ ಫಂಡ್ಸ್ ಒಳಗೆ ಮನಿ ಬಂದಿರೋ ಥರ ಡೇಟಾ ಪಬ್ಲಿಷ್ ಆಗ್ತಿದೆ. ಸೊ ಇದು ಓವರ್ ಆಲ್ ಆಗಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಮ್ಯೂಚುವಲ್ ಫಂಡ್ ಸರ್ವಿಸಸ್ ಕೊಡ್ತಿರೋ ಕ್ಯಾಮ್ಸ್ ಅವರಿಗೆ ಇದನ್ನು ಪಾಸಿಟಿವ್ ಆಗಿ ನಾವು ನೋಡಬಹುದು. ನೆಕ್ಸ್ಟ್ CNBC ಆಂಕರ್ ಇಂದ ಒಂದು ಟ್ವೀಟ್ ಬಂದಿದೆ. ಈ ಟ್ವೀಟ್ ಅಲ್ಲಿ ಇವರು ಏನು ಹೇಳ್ತಿದ್ದಾರೆ ಅಂದ್ರೆ, ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಬ್ಲೆಂಡಿಂಗ್ಗೋಸ್ಕರ 95 ಕ್ರೋಸ್ ಲೀಟರ್ಸ್ನ ಇಥನಾಲ್ ಅನ್ನು ಟೆಂಡರ್ ಇಶ್ಯೂ ಮಾಡಿರೋ ಥರ ಈ OMCs ಇಶ್ಯೂ ಮಾಡಿರುವಂಥ ಟೆಂಡರ್ನಲ್ಲಿ ಪೆಟ್ರೋಲ್ನಲ್ಲಿ ಬ್ಲೆಂಡಿಂಗು 10% ಬದಲು 11% ಮಾಡೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಈ ಅಪ್ಡೇಟು ಇಥನಾಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ನೆಕ್ಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಅಪ್ಡೇಟ್ ಬಂದಿದೆ. ರೆವೆನ್ಯೂ ಸೆಕ್ರೆಟರಿ ಆಗಿರುವ ತರುಣ್ ಬಜಾಜ್ ಅವರು ಹೆಲ್ತ್ ಇನ್ಶೂರೆನ್ಸ್ ಮೇಲೆ GST ರೇಟ್ನ ರಿವ್ಯೂ ಮಾಡೋದಕ್ಕೆ ಗೌರ್ಮೆಂಟ್ ಓಪನ್ ಆಗಿರೋ ಥರ ಹೇಳ್ತಿದ್ದಾರೆ. ಒಂದು ವೇಳೆ ಹೆಲ್ತ್ ಇನ್ಶೂರೆನ್ಸ್ ರಿಲೇಟೆಡ್ ಆಗಿ GST ರೇಟ್ನ ಏನಾದರೂ ರಿವೈಸ್ ಮಾಡಿದ್ರೆ ಅದು ಆ ಹೆಲ್ತ್ ಇನ್ಶೂರೆನ್ಸ್ ಕಂಪನೀಸ್ಗೆ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ಏನಕ್ಕಂದರೆ GST ರೇಟ್ಸ್ ಕಮ್ಮಿ ಆದರೆ ಈ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟ್ನಲ್ಲಿ ಇನ್ನು ಸ್ವಲ್ಪ ಪುಷ್ ಬರುತ್ತಲ್ವ, ಅದರ ಮೂಲಕ ಕಂಪನೀಸ್ ಒಂದು ಸೇಲ್ಸ್ ಬೆಳೆಯುತ್ತೆ. ನೆಕ್ಸ್ಟ್ ನಿನ್ನೆ ತುಂಬ ಪ್ಲಾಟ್ಫಾರ್ಮ್ಸಲ್ಲಿ ಸಾರೆಗಾಮ ಸ್ಟಾಕ್ ಕಂಟಿನ್ಯೂಸ್ಲಿ ಏನಕ್ಕೆ ಬೀಳುತ್ತೆ ಅಂತ ಕೇಳ್ತಿದ್ದಾರೆ. ಬಟ್ ಫಂಡಮೆಂಟಲಿ ನಮ್ಗೆ ಯಾವ ಥರ ಇಶ್ಯೂಸ್ ಕಾಣಿಸ್ತಾ ಇಲ್ಲ. ಬಟ್ ಲಾಸ್ಟ್ 1 ಇಯರಲ್ಲಿ ನೋಡಂಗಾದ್ರೆ ಈ ಸ್ಟಾಕ್ನಲ್ಲಿ ಮಾಸಿವ್ ರ್ಯಾಲಿ ನಡೆದಿದೆ. ಮೇ ಬಿ ಲೋಯರ್ ಲೆವೆಲ್ಸಲ್ಲಿ ಎಂಟರ್ ಆಗಿರುವಂಥ ಯಾರೋ ದೊಡ್ಡ ಇನ್ವೆಸ್ಟರ್ಸ್ ಇರ್ತಾರಲ್ಲ, ಆ ಇನ್ಸ್ಟಿಟ್ಯೂಷನ್ಸ್ ಅವರು ಸೇಲ್ ಮಾಡಿರ್ಬೋದು. ಮೇ ಬಿ ಆ ರೀಸನಿಂದಾನೇ ಸ್ಟಾಕ್ನಲ್ಲಿ ಲಾಸ್ಟ್ ಫ್ಯೂ ಡೇಸಿಂದ ಕರೆಕ್ಷನ್ ಕಾಣಿಸ್ತಾ ಇದೆ. ಒನ್ಸ್ ಕಂಪನಿ ಅಪ್ಡೇಟೆಡ್ ಶೇರ್ ಹೋಲ್ಡಿಂಗ್ ಡೇಟಾ ರಿಲೀಸ್ ಮಾಡಿದ್ಮೇಲೆ ನಮಗೆ ಇನ್ನು ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಆಸ್ ಆಫ್ ನಾವು ನೋಡೋಂಗಾದ್ರೆ ಫಂಡಮೆಂಟಲಿ ಯಾವ ಥರ ಇಶ್ಯೂಸು ನಾವು ಫೈಂಡ್ ಔಟ್ ಮಾಡ್ತಿಲ್ಲ. ಒನ್ಸ್ ಸ್ಟಾಕ್ ಇನ್ನು ಸ್ವಲ್ಪ ಕರೆಕ್ಟ್ ಆದರೆ ನಾವು ಒಳ್ಳೆ ಆಪರ್ಚುನಿಟಿಯಾಗಿ ನೋಡ್ಬೋದು. ಏನಕ್ಕಂದರೆ ಕಂಪನಿ ರಿಲೇಟೆಡ್ ಆಗಿ ಆ್ಯಂಡ್ ಇಂಡಸ್ಟ್ರಿ ರಿಲೇಟೆಡ್ ಆಗಿರೋ ಗ್ರೋ ಡ್ರೈವರ್ಸ್ ಇಂಟ್ರಾಕ್ಟ್ ಆಗಿದೆ. ಆ್ಯಂಡ್ ಫರ್ದರ್ ಆಗಿ ನಮ್ಗೆ ಏನಾದರೂ ಇಶ್ಯೂಸ್ ಕಾಣಿಸಿದ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಆ್ಯಂಡ್ ಸಾರೆಗಾಮ ಅವರಿಂದನೂ ಅಪ್ಡೇಟ್ ಬಂದಿದೆ. ಇವರು ಬೋರ್ಡು February 24 ಮೀಟ್ ಆಗಿ ಸ್ಟಾಕ್ ಸ್ಪ್ಲಿಟ್ನ ಅನೌನ್ಸ್ ಮಾಡೋ ಥರ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ರಾಮ್ಕಿ ಇನ್ಫ್ರಾ ಬಗ್ಗೆ ಮಾತಾಡ್ಕೊಳ್ಳೋಣ.
ನೀವು ಗಮನಿಸಿದ್ರೆ ಇವತ್ತು 3 o'clock ಅರೌಂಡ್ ರಾಮ್ಕಿ ಇನ್ಫ್ರಾ ಅವರು 1180 crores ಪ್ರಾಡಕ್ಟ್ ಗೆದ್ದಿದ್ದಾರೆ ಅಂತ, ಅಂಡ್ ಅದ್ರ ಬಿಲೋನೆ 1080 crores ಪ್ರಾಜೆಕ್ಟ್ ಇವರು ಗೆದ್ದಿದ್ದಾರೆ. ಬಟ್ ಎಂಟೈರ್ ಮಾರ್ಕೆಟ್ ಕ್ಯಾಪಿಟಲ್ ಆಫ್ ರಾಮ್ಕಿ ಇನ್ಫ್ರಾ ಅವ್ರದ್ದು 1500 crores ಅಂತ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಕಾಣಿಸ್ತಾ ಇದೆ. ಪ್ರೀವಿಯಸ್ ಆಗಾದ್ರೂ ಯಾವಾಗಾದ್ರೂ ಕಂಪನಿ ಒಂದು ಆರ್ಡರ್ ಗೆದ್ದಿದೆ ಅಂತ ಅಪ್ಡೇಟ್ ಬಂದ್ರೆ ಆ ಕಂಪನಿ ಮಾರ್ಕೆಟ್ ಕ್ಯಾಪಿಟಲ್ ಎಷ್ಟು, ಆರ್ಡರ್ ಎಷ್ಟು ಅನ್ನೋದು ನಾವು ಗಮನಿಸೋದು ಬೆಟರ್ ಆಗುತ್ತೆ. ಬಿಕಾಸ್ ನೀವು ಒಂದು ಮೋಸ್ಟ್ ಆಫ್ ದ ಟೈಮ್ಸ್ ಗಮನಿಸಿ L&T ಅವರು 2500-5000 crores ಹತ್ರ ಆರ್ಡರ್ ಗೆದ್ದಿದ್ದಾರೆ ಅಂತ ನಮ್ಗೆ ಅಪ್ಡೇಟ್ ಬರ್ತಾ ಇರುತ್ತೆ. ಬಟ್ ಸ್ಟಾಕ್ ಎಲ್ಲಿಗೂ ಮೂವ್ ಆಗಲ್ಲ, ಬಿಕಾಸ್ L&T ಅನ್ನೋದು ಒಂದು ಜೈಂಟ್ ಕಂಪನಿ. ಅದರ ದೊಡ್ಡ ಕಂಪನಿಗೆ 2500 crores 5000 crores ಅನ್ನೋದು ಬಿಗ್ ಆರ್ಡರ್ ಅಲ್ಲ. ಆದರೆ ಈ ಥರ ಚಿಕ್ಕ ಚಿಕ್ಕ ಕಂಪನೀಸ್ಗೆ 1180 crores ಆರ್ಡರ್ ಅನ್ನೋದು ಒಂದು ಬಿಗ್ ಆರ್ಡರ್. ಇವರಿಗೆ ಎಲ್ಲಿಂದ ಬಂದಿದೆ ಅಂದರೆ ಹೈದರಾಬಾದ್ ಮೆಟ್ರೋಪಾಲಿಟನ್ ವಾಟರ್ ಸಪ್ಲೈ ಅಂಡ್ CBS ಬೋರ್ಡಿಂದ CBS ಮಾಸ್ಟರ್ ಪ್ಲಾನ್ ರಿಲೇಟೆಡ್ ಆಗಿ ಕನ್ಸ್ಟ್ರಕ್ಷನ್ ಆರ್ಡರ್ ಒಂದು ಬಂದಿದೆ ಅಂತ. ಅದು ನೆಕ್ಸ್ಟ್ 2 years ನಲ್ಲಿ ಕಂಪ್ಲೀಟ್ ಮಾಡ್ತಾ ಪ್ರಾಜೆಕ್ಟ್ ರಿಲೇಟೆಡ್ ಆಗಿ ಆಪರೇಷನ್ಸ್ ಅಂಡ್ ಮೈಂಟೆನೆನ್ಸ್ ನೆಕ್ಸ್ಟ್ 15 years ಮಾಡಬೇಕಾಗಿರೋ ಥರ ಇವರು ಪ್ರಾಜೆಕ್ಟ್ ಅಲಾಟ್ ಆಗಿರೋ ಥರ ಪ್ರಾಜೆಕ್ಟ್ ಒಂದು ಎಂಟೈರ್ ವರ್ತ್ 1180 crores ಅನ್ನೋ ಥರ ಎಕ್ಸ್ಚೇಂಜಸ್ಗೆ ಇವರು ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಹ್ಯಾಪಿಯೆಸ್ಟ್ ಮೈಂಡ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಹ್ಯಾಪಿಯೆಸ್ಟ್ ಮೈಂಡ್ ಅವರಿಗೆ ಜಿನೋವ್ ಜೋನ್ಸ್ ER&D ಸರ್ವಿಸಸ್ 2021 ರೇಟಿಂಗ್ಸ್ ನಲ್ಲಿ ಇವರಿಗೆ ಎಂಟರ್ಪ್ರೈಸಸ್ ಸಾಫ್ಟ್ವೇರ್ ಸೆಗ್ಮೆಂಟ್ ನಲ್ಲಿ ಇವ್ರನ್ನ ಲೀಡರ್ಸ್ ಆಗಿ ರಿಕಗ್ನೈಸ್ ಮಾಡಿರೋ ತರ, ಅಂಡ್ ಇದರ ಜೊತೆಗೆ ಸ್ಮಾಲ್ ಅಂಡ್ ಮೀಡಿಯಂ ಸೈಜ್ ಸರ್ವಿಸಿಂಗ್ ಪ್ರೊವೈಡರ್ ನಲ್ಲಿ ಇಂಜಿನಿಯರಿಂಗ್ ರಿಸರ್ಚ್ ಡೆವಲಪ್ಮೆಂಟ್ ಸೆಗ್ಮೆಂಟ್ ನಲ್ಲೂ ಇವ್ರನ್ನ ಲೀಡರ್ ಆಗಿ ಪ್ಲೇಸ್ ಮಾಡಿರೋ ತರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಟೆಕ್ನಾಲಜಿ ಕಂಪನೀಸ್ ಅವ್ರಿಗೆ ಈ ತರ ರಿಕಗ್ನೈಸೇಷನ್ ಸಿಗೋದು ಆ ಕಂಪನಿ ರಿಲೇಟೆಡ್ ಆಗಿರೋ ನಾವು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬಹುದು. ಏನಕ್ಕಂದ್ರೆ ಈ ತರ ರಿಕಗ್ನೈಸೇಷನ್ ಇವರಿಗೆ ಕ್ಲೈಂಟ್ಸ್ ಅಕ್ವಿಸಿಷನ್ ಸ್ವಲ್ಪ ಈಸಿ ಆಗುತ್ತೆ. ನೆಕ್ಸ್ಟ್ ಏರ್ಟೆಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಏರ್ಟೆಲ್ ರಿಸಲ್ಟ್ ಬಗ್ಗೆ ಮಾತಾಡೋಕೆ ಮುಂಚೆ ರೀಸೆಂಟ್ ಆಗಿ ಬರ್ತಿರೋ ಟ್ರೆಂಡ್ ಅನ್ನು ಗಮನಿಸಿದ್ರೆ ಮೋಸ್ಟ್ ಆಫ್ ದ ಟೆಲಿಕಾಂ ಪ್ಲೇಯರ್ಸ್ ಎಲ್ಲರೂ ಅವ್ರ ಪ್ಲಾನ್ ಪ್ರೈಸಸ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ. 2020 ನಲ್ಲಿ ಮಲ್ಟಿಪಲ್ ಟೈಮ್ಸ್ ಈ ಟೆಲಿಕಾಂ ಕಂಪನೀಸು ಟ್ಯಾರಿಫ್ ಪ್ರೈಸಸ್ನ ಜಾಸ್ತಿ ಮಾಡಿದೆ. ಅಂಡ್ ಈಗ ಏರ್ಟೆಲ್ ಅವ್ರು ಮಾಡ್ತಿರೋ ಅಪ್ಡೇಟು ನಾವು ಈ ಸಲ ಅಗೇನು ಪ್ಲಾನ್ ಪ್ರೈಸಸ್ನ ಜಾಸ್ತಿ ಮಾಡ್ತಾ ಇದೀವಿ ಅಂತ ಆಕ್ಚುಲ್ ಆಗಿ ಜಿಯೋ ಅವರು ಬಂದು ಪ್ಲಾನ್ಸ್ ಅನ್ನು ಡಿಸ್ಟರ್ಬ್ ಮಾಡಿದ್ದಾರೆ. ತುಂಬ ಕಮ್ಮಿ ಪ್ರೈಸಸ್ಗೆ ಡೇಟಾನ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದಾದಮೇಲೆ ಸ್ಲೋ ಆಗಿ ಟೆಲಿಕಾಂ ಇಂಡಸ್ಟ್ರಿಯಲ್ಲಿರೋ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಎಲ್ಲರೂ ಟ್ಯಾರಿಫ್ ಪ್ಲಾನ್ಸ್ನ ಜಾಸ್ತಿ ಮಾಡಿ ಅಗೇನ್ ಅವ್ರ ಪ್ರಾಫಿಟಬಿಲಿಟಿನ ಜಾಸ್ತಿ ಮಾಡೋದಕ್ಕೆ ಪ್ರಯತ್ನ ಮಾಡೋ ಥರ ನಮ್ಗೆ ಕಾಣಿಸ್ತಾ ಇದೆ. ಆಸ್ ಎ ಯೂಸರ್ಸ್ ನಮಗೆ ಡೆಫಿನೆಟ್ಲಿ ಡಿಸ್ಅಡ್ವಾಂಟೇಜ್ ಅಂತ ನಾವು ತುಂಬ ಜಾಸ್ತಿ ಟ್ಯಾರಿಫ್ ಪ್ರೈಸನ್ನು ಕೊಟ್ಟು ತಾವು ಯೂಸ್ ಮಾಡಬೇಕಾಗತ್ತೆ. ಆದರೆ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಪಾಯಿಂಟಲ್ಲಿ ಯಾವ ಟೆಲಿಕಾಂ ಪ್ಲೇಯರ್ಸ್ಗೆ ಜಾಸ್ತಿ ಅಡ್ವಾಂಟೇಜ್ ಇರುತ್ತೆ ಅಂತ ನೋಡಿದ್ರೆ ಪ್ರೆಸೆಂಟ್ ಬರ್ತಿರೋ ನಂಬರ್ಸ್ ಪ್ರಕಾರ ನೋಡಿದ್ರೆ ಲಾಸ್ಟ್ ಫ್ಯೂ ಕ್ವಾರ್ಟರ್ಸಿಂದ ನಂಬರ್ಸ್ ಪ್ರಕಾರ ನೋಡಿದ್ರು ಏರ್ಟೆಲ್ ಅವರಿಗೆ ಅಡ್ವಾಂಟೇಜ್ ಆಗಿದೆ. ಈಗ ಇವರು ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆ ಡೇಟಾನ ಒಂದ್ಸಲಿ ಕಂಪ್ಯಾರಿಟಿವ್ ಆಗಿ ಜಿಯೋ ಅಂಡ್ ವೋಡಾಫೋನ್ ಜೊತೆ ಗಮನಿಸಿದ್ರೆ ಏನಕ್ಕೆ ಟೆಲಿಕಾಂ ಸ್ಪೇಸಲ್ಲಿ ಏರ್ಟೆಲ್ ಒಂದು ಕ್ವಾಲಿಟಿ ಇವಾಲ್ವ್ ಆಗ್ತಾ ಇದೆ ಅನ್ನೋದು ನಾವು ಗಮನಿಸಬಹುದು. ಏರ್ಟೆಲ್ ಒಂದು ರೆವೆನ್ಯೂ ಗ್ರೋತ್ 5.9% ಹತ್ತಿರ ಇದ್ದರೆ ಜಿಯೋ ಅಂಡ್ ವೋಡಾಫೋನ್ ಅವರ ರೆವೆನ್ಯೂ ಗ್ರೋತ್ನಲ್ಲೂ ಗಮನಿಸಿದ್ರೆ 3.3% ಮಾತ್ರನೇ ಇದೆ. ಅಂಡ್ ಆರ್ಪೋ ಆವರೇಜ್ ರೆವೆನ್ಯೂ ಪರ್ ಯೂಸರ್ ಏರ್ಟೆಲ್ ಅವ್ರದ್ದು 163 rupees ಇದ್ರೆ ಮೀನ್ಸ್ ಪರ್ ಯೂಸರ್ ಇಂದ ಆವರೇಜ್ ಆಗಿ ಇವರಿಗೆ 163 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರೆ ಜಿಯೋ ಅವರು 151 ರೂಪಾಯಿ 60 ಪೈಸಾನ ಅಂಡ್ ವೋಡಾಫೋನ್ ಅವರು 115 ರೂಪಾಯಿ ಪ್ರತಿ ಯೂಸರ್ ಇಂದಾನು ಆವರೇಜ್ ಆಗಿ ಸಂಪಾದನೆ ಮಾಡ್ತಿದ್ದಾರೆ. ಎಂಟೈರ್ ಟೆಲಿಕಾಂ ಸ್ಪೇಸ್ ನಲ್ಲಿ ಟಾಪ್ ಆರ್ಪೋ ಇರೋದು ಪ್ರೆಸೆಂಟ್ ಏರ್ಟೆಲ್ ಹತ್ರನೇ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒಂದೇ ಒಂದು ಟೆಲಿಕಾಂ ಪ್ಲೇಯರು ಈ ಕ್ವಾರ್ಟರ್ ನಲ್ಲಿ ಪಾಸಿಟಿವ್ ಸಬ್ಸ್ಕ್ರೈಬರ್ನ ಆಡ್ ಮಾಡ್ಕೊಂಡ ಪ್ಲೇಯರು. ಅಂಡ್ ಈ ಡೇಟಾ ನಾವು ಗಮನಿಸಿದ್ರೆ ರೀಸೆಂಟ್ ಆಗಿ ಟ್ಯಾರಿಫ್ ಹೈಕ್ ಮಾಡಿದ್ರಿಂದ ಸಬ್ಸ್ಕ್ರೈಬರ್ಸ್ ಒಂದು ಲಾಸು ಜಿಯೋಗೆ 85 lakhs ಹತ್ರ ನಡೆದಿದೆ. ರೀಸೆಂಟ್ ಆಗಿ ಪಬ್ಲಿಷ್ ಮಾಡಿರೋ ರಿಸಲ್ಟ್ಸ್ ನಲ್ಲಿ ವೋಡಾಫೋನ್ ಐಡಿಯಾ ಅವರು 58 lakhs ಹತ್ರ 5.8 million ಹತ್ರ ಸಬ್ಸ್ಕ್ರೈಬರ್ನ ಲಾಸ್ ಆಗ್ತಿದ್ರೆ ಕಮಿಂಗ್ ಟು ದ ಏರ್ಟೆಲ್ ಅವರು ಕೇವಲ 5,50,000 ಸಬ್ಸ್ಕ್ರೈಬರ್ ಮಾತ್ರ ಲಾಸ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದು ತುಂಬಾ ಬಿಗ್ ಡಿಫ್ರೆನ್ಸ್ ಆ ಸೆಗ್ಮೆಂಟ್ ನಲ್ಲಿ ನಮಗೆ ಕಾಣಿಸ್ತಾ ಇದೆ. ಅಂಡ್ ಈವನ್ ಡೆಟ್ನು 7,097 crores ಇವರು ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ. ಇದರಿಂದ ಇವರ ಡೆಟ್ 1.59 lakhs crores ರೀಚ್ ಆಗಿರೋ ತರ ಏರ್ಟೆಲ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇದೆಲ್ಲ ಆದ್ಮೇಲೆ ಮ್ಯಾನೇಜ್ಮೆಂಟ್ ಒಂದು ಕಾನ್ಫರೆನ್ಸ್ ಕಾಲ್ನಲ್ಲೂ ಅಪ್ಡೇಟ್ ಮಾಡಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಟ್ಯಾರಿಫ್ ಹೈಕ್ ಅಂತೂ ತಗೊಂತಾ ಇಲ್ಲ, ಬಟ್ ಕಮಿಂಗ್ ಮಂತ್ನಲ್ಲಿ ಟ್ಯಾರಿಫ್ ಹೈಕ್ ಅಂತ ತಗೊಂತೀವಿ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಪ್ರೆಸೆಂಟ್ ಇವರು ಆರ್ಪೋ 163 rupees ಇದ್ರೆ ಪ್ರೀವಿಯಸ್ ಆಗಿ ಅಪ್ಡೇಟ್ ಮಾಡಿದ್ರೆ ನಾವು 200 rupees ಆರ್ಪೋ ತಗೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರು. ಈಗ 2022 ನಲ್ಲೇ ನಾವು 200 rupees ಆರ್ಪೋಗೆ ರೀಚ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ ಅಂತ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಶಿಲ್ಪಾ ಮೆಡಿಕೇರ್ ಇಂದ ಒಂದು ಅಪ್ಡೇಟ್ ಬಂದಿದೆ. ಪ್ರೀವಿಯಸ್ ಆಗಿ ಇವರು ಸಬ್ಸಿಡರಿ ಕಂಪನಿ ಆಗಿರೋ ಶಿಲ್ಪಾ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ API ಬಿಸ್ನೆಸ್ ನ ಸ್ಲಮ್ ಸೇಲ್ ಮಾಡೋ ತರ ಅಪ್ಡೇಟ್ ಮಾಡಿದ್ದಾರೆ. ಈಗ ಇವರು ಮಾಡ್ತಿರೋ ಅಪ್ಡೇಟ್ ಏನಂದ್ರೆ February 8 ಇವರು ಬೋರ್ಡ್ ಮೀಟಿಂಗ್ ನಲ್ಲಿ ಟ್ರಾನ್ಸ್ಫರ್ ಎಂಟಿಟಿ ಪ್ರೈವೇಟ್ ಪ್ಲೇಸ್ಮೆಂಟ್ ಮೂಲಕ ಸ್ಟ್ರಾಟಜಿ ಇನ್ವೆಸ್ಟರ್ಸ್ ಇಂದಾನು ಆರ್ ಪಬ್ಲಿಕ್ ಇಶ್ಯೂ ಮೂಲಕ ಆದರೂ ಫಂಡ್ ರೈಸ್ ಮಾಡೋದಕ್ಕೆ ಬೋರ್ಡ್ ಅಪ್ರೂವಲ್ ಮಾಡಿದ ತರ ಹೇಳ್ತಿದ್ದಾರೆ. ನೆಕ್ಸ್ಟ್ BSC ಬಗ್ಗೆ ಮಾತಾಡ್ಕೊಳ್ಳೋಣ. BSC ಅವರು ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ನಲ್ಲಿ ಬೋನಸ್ನು ಪ್ರಕಟಿಸಿದ್ದಾರೆ. ರಿಸಲ್ಟ್ಸ್ ಲಾಸ್ಟ್ ಇಯರ್ ಸೇಮ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡಿದ್ರೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಲಾಸ್ಟ್ ಕ್ವಾರ್ಟರ್ನಲ್ಲಿ ಕಂಪೇರ್ ಮಾಡ್ತಿದ್ರೆ ಸ್ವಲ್ಪ ಫ್ಲಾಟ್ ಆಗಿ ಕಾಣಿಸ್ತಾ ಇದೆ. ಮೀನ್ಸ್ ಸಿಗ್ನಿಫಿಕೆಂಟ್ ಸ್ಟ್ರಾಂಗ್ ಗ್ರೋತ್ ನಮಗೆ ಕ್ವಾರ್ಟರ್ ಬೇಸಿಸ್ನಲ್ಲಿ ಗ್ರೋತ್ ಅಂತೂ ಕಾಣಿಸ್ತಾ ಇಲ್ಲ. ಇದರ ಜೊತೆಗೆ ಅವ್ರು ಪ್ರಕಟಿಸಿರೋ ಬೋನಸ್ಸು 2:1 ಬೋನಸ್ ನಮಗೆ ಒಂದು ಶೇರ್ನ ಹೋಲ್ಡ್ ಮಾಡ್ತಿದ್ರೆ ಇನ್ನೊಂದು 2 ಫ್ರೀ ಶೇರ್ಸ್ ನಮಗೆ BS ಅವರು ಅಪ್ಡೇಟ್ ಮಾಡಿರೋದ್ರಿಂದ ಸ್ಟಾಕ್ ಪ್ರೈಸ್ ಇವತ್ತು ಪಾಸಿಟಿವ್ ಆಗಿ ಮೂವ್ ಆಗಿದೆ.
ನೆಕ್ಸ್ಟ್ ನಿನ್ನೆ ಗೋಲ್ಡಿಯಮ್ ಅವ್ರ ರಿಸಲ್ಟ್ಸ್ ಬಂದಿದೆ, ಬಟ್ ಆ ಟೈಮ್ಗೆ ಪ್ರೆಸೆಂಟೇಷನ್ ಇನ್ನೂ ಬಂದಿರಲಿಲ್ಲ. ಬಟ್ ಆ ಪ್ರೆಸೆಂಟೇಷನ್ ಅಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಡೀಟೇಲ್ಸ್ನ ಅದರ ಪ್ರೆಸೆಂಟೇಷನ್ ಡೀಟೇಲ್ಸ್ ನಾನು ನಿಮಗೆ ಈಗ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರೆಸೆಂಟ್ ಈ ಕಂಪನಿ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ನೋಡೋಂಗಾದ್ರೆ 90% ನ್ಯಾಚುರಲ್ ಡೈಮಂಡ್ಸ್ ಇಂದ ಬರ್ತಿದೆ ಅಂಡ್ ರಿಮೈನಿಂಗ್ 10% ನಲ್ಲಿ 5% ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಇಂದ ಬರ್ತಿದೆ ಅಂಡ್ ಇನ್ನೊಂದು 5% ಲ್ಯಾಬ್ ಗ್ರೌಂಡ್ ಡೈಮಂಡ್ ಜ್ಯುವೆಲರಿ ಇಂದ ಬರ್ತಿದೆ. ದೆನ್ ಕಮ್ಸ್ ಟು ನ್ಯಾಚುರಲ್ ಡೈಮಂಡ್ ಜ್ಯುವೆಲರಿ ಬಿಸ್ನೆಸ್, ಇದು 20% ಬೆಟರ್ ಮಾರ್ಜಿನ್ ಜನರೇಟ್ ಮಾಡೋ ಬಿಸ್ನೆಸ್ ಇದೆ. ಲ್ಯಾಬ್ ಗ್ರೌಂಡ್ ಡೈಮಂಡ್ ಜ್ಯುವೆಲರಿ ವಿಷಯಕ್ಕೆ ಬಂದರೆ ಇದು 30% ಡೆಬಿಟ್ ಮಾರ್ಜಿನ್ಸ್ ಜನರೇಟ್ ಮಾಡೋ ಬಿಸ್ನೆಸ್. ಅಂಡ್ ಕಮಿಂಗ್ ಟು ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಬಿಸ್ನೆಸ್, ಇದು 45-50% ಎಬಿಟಾ ಮಾರ್ಜಿನ್ ಜನರೇಟ್ ಮಾಡೋ ಬಿಸ್ನೆಸ್. ಅಂಡ್ ನಮ್ಮೆಲ್ಲರಿಗೂ ಗೊತ್ತಿದೆ ಈ ಕಂಪನಿ ಈಗ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಬಿಸ್ನೆಸ್ ಮೇಲೆ ಫೋಕಸ್ ಮಾಡ್ತಿದೆ ಅಂತ. ಅಂಡ್ ಇದು ಫೋಕಸ್ ಜಾಸ್ತಿ ಮಾಡೋದ್ರಿಂದ ಇವರ ಪ್ರೊಫೈಲ್ ಇಂಪ್ರೂವ್ ಆಗುತ್ತೆ ಅಂತ ಮ್ಯಾನೇಜ್ಮೆಂಟ್ ಹೇಳ್ತಿದೆ. ಇವರು ಹೈಯೆಸ್ಟ್ ಎಬಿಟಾ ಮಾರ್ಜಿನ್ ಜನರೇಟ್ ಮಾಡೋ ಬಿಸ್ನೆಸ್ ಒಂದು ರೆವೆನ್ಯೂ ಶೇರ್ನ ಜಾಸ್ತಿ ಮಾಡ್ತೀವಿ ಅಂತ. ಇದರಿಂದ ಇದು ಓವರಾಲ್ ಆಗಿ ಮಾರ್ಜಿನ್ ಪ್ರೊಫೈಲ್ನು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ EDL ಅನ್ನೋ ಬಿಸ್ನೆಸ್ ನಲ್ಲಿ 88% ಸ್ಟೇಕ್ನ ಅಕ್ವೈರ್ ಮಾಡಿದ್ದಾರೆ. ಇದರಿಂದ ಇವ್ರಿಗೆ ಬರೋ ಅಡ್ವಾಂಟೇಜ್ ಏನಂದ್ರೆ EDL ಕೆಮಿಕಲ್ ವ್ಯಾಪರ್ ಡಿಪಾಸಿಷನ್ ಮೆಥಡ್ ಮೂಲಕ ಲಾರ್ಜ್ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ ಈ ಕಂಪನಿ ಹತ್ರ ಕೆಮಿಕಲ್ ವ್ಯಾಪರ್ ಡಿಪಾಸಿಷನ್ ಮೆಥಡ್ ಮೂಲಕ ಲ್ಯಾಬ್ ಗ್ರೌಂಡ್ ಡೈಮಂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋ US ಪೇಟೆಂಟ್ಸ್ ಇದೆ. ಇದರಿಂದ US ನಲ್ಲಿ ಇವರು ವ್ಯಾಲೆಟ್ ಶೇರ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲೂ ಇವರು 100 ಮಿಲಿಯನ್ ರುಪೀಸ್ ಇನ್ವೆಸ್ಟ್ ಮಾಡಿ ಇವರ ಲ್ಯಾಬ್ ಗ್ರೌಂಡ್ ಡೈಮಂಡ್ ಕೆಪಾಸಿಟಿನ ಜಾಸ್ತಿ ಮಾಡಿದ್ದಾರೆ ಅಂತ. ಅಂಡ್ ಈ ಕೆಪಾಸಿಟಿ ಫೈನಾನ್ಷಿಯಲಿ 23 ಒಳಗೆ ಅವೈಲೇಬಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂಡ್ ಇವ್ರ ಹತ್ರ ಟೆಕ್ನಾಲಜಿ ಇರೋದು ಅಂಡ್ ಲ್ಯಾಬ್ ಗ್ರೌಂಡ್ ಡೈಮಂಡ್ ಜ್ಯುವೆಲರಿ ಪ್ರಾಡಕ್ಟ್ ಬೇಸ್ ಇರೋದ್ರಿಂದ ಇವರು OMCಗೆ ಗೋಲ್ಡ್ ಮ್ಯಾನ್ ಅವರು ಒಂದು ಮೇಜರ್ ಚಾಯ್ಸ್ ಆಗುತ್ತೆ ಅಂತ. ಅಂಡ್ ಟ್ರೆಡಿಷನಲ್ ಬಿಸ್ನೆಸ್ಗೆ ಅಂದರೆ ಹೈಯರ್ ಮಾರ್ಜಿನ್ಸ್ ಜನರೇಟ್ ಮಾಡೋ ನ್ಯೂ ಬಿಸ್ನೆಸ್ ವರ್ಟಿಕಲ್ನು ಕ್ರಿಯೇಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಅಂಡ್ ಇವರ B2B ಶೇರ್ನ ಜಾಸ್ತಿ ಮಾಡೋದಕ್ಕೆ ಓಮ್ನಿ ಚಾನಲ್ B2B ಇ-ಕಾಮರ್ಸ್ ವೆಬ್ಸೈಟ್ನು ಲಾಂಚ್ ಮಾಡಿರೋ ಥರ ಹೇಳ್ತಿದ್ದಾರೆ. ಇವರು ಮೆನ್ಷನ್ ಮಾಡೋ ಬಿಸ್ನೆಸ್ ನಲ್ಲಿ ಗ್ರೋತ್ ಅಂತೂ ಚೆನ್ನಾಗೇ ಇದೆ. ಬಟ್ ಕಮಿಂಗ್ ಟು ಶೇರ್ ಹೋಲ್ಡರ್ಸ್ ಅಂದರೆ ನಮಗೆ ವೆಲ್ತ್ ಕ್ರಿಯೇಷನ್ ವಿಷಯಕ್ಕೆ ಬಂದರೆ ಇಯರ್ಲಿ ಇವರು ಜನರೇಟ್ ಮಾಡೋ ಪ್ಯಾಟ್ನಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನಲ್ಲಿ 50% ಡಿವಿಡೆಂಡ್ ರೂಪದಲ್ಲಿ ಇಲ್ಲಾಂದರೆ ಬೈಬ್ಯಾಕ್ ರೂಪದಲ್ಲಿ ಶೇರ್ ತಗೊಳ್ಳೋದ್ರ ಮೂಲಕ ಶೇರ್ ಹೋಲ್ಡರ್ಸ್ಗೆ ವೆಲ್ತ್ ಕ್ರಿಯೇಟ್ ಮಾಡ್ತೀವಿ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. 50% ಇನ್ ರಿಯಲಿ ಗುಡ್. ಓವರಾಲ್ ಆಗಿ ಈ ಪ್ರೆಸೆಂಟೇಷನ್ ತುಂಬ ಒಳ್ಳೆ ಡೀಟೇಲ್ಸ್ನ ಶೇರ್ ಮಾಡಿದ್ದಾರೆ. ನೀವು ಆಲ್ರೆಡಿ ಶೇರ್ ಹೋಲ್ಡರ್ಸ್ ಆಗಿದ್ರೆ ಜಸ್ಟ್ ಗೋ ಥ್ರೂ ದಿಸ್. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮಾತಾಡ್ಕೊಂಡ್ರೆ ನಿಫ್ಟಿ ಸಪೋರ್ಟು 17,440, ಇಫ್ ಅದೇನಾದ್ರು ಬ್ರೇಕ್ ಆದರೆ 17,360 ಅಂಡ್ ರೆಸಿಸ್ಟೆಂಟು 17,550, ಇಫ್ ಅದೇನಾದ್ರು ಬ್ರೇಕ್ ಆದರೆ ಇಂಪಾರ್ಟೆಂಟ್ ಲೆವೆಲ್ 17,620 ಲೆವೆಲ್. ಅಬೋವ್ 17,440 ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದಾದರೆ 17,620, 650 ಜೋನ್ ಅದು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ. ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟು 37,520, ಇಫ್ ಅದೇನಾದ್ರು ಬ್ರೇಕ್ ಆದರೆ 37,350 ಅಂಡ್ ರೆಸಿಸ್ಟೆಂಟು 38,850, ನೆಕ್ಸ್ಟ್ ಲೆವೆಲ್ 39,280. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾನ ಮಾತಾಡ್ಕೊಂಡ್ರೆ ರೀಸೆಂಟ್ ಡೇಸಲ್ಲಿ ಈವನ್ 17,040 ಹತ್ರ ನಮಗೆ ನಿಫ್ಟಿ ಫಾಲ್ ಆಗೋವಾಗ್ಲೂ 17,000 ಪುಟ್ ಆಪ್ಷನ್ ಹತ್ರ ಸ್ಟ್ರಾಂಗ್ ರೈಟಿಂಗ್ ಕಾಣಿಸಿದೆ. ಅದರಿಂದ 17,000 to 17,500 ಲೆವೆಲ್ ಹತ್ರ ಒಂದು ರೇಂಜ್ನ ನಮ್ಮ ಬಗ್ಗೆ ಮಾತಾಡ್ಕೊತ ಬಂದಿದ್ದೀವಿ. ಈಗ 17,500 ಹತ್ರ ಕಾಲ್ಸ್ನಲ್ಲಿ ದೊಡ್ಡ ರೈಟಿಂಗ್ ಏನು ಕಾಣಿಸ್ತಾ ಇಲ್ಲ, ಆದರೆ ಪುಟ್ನಲ್ಲಿ ರೈಟಿಂಗ್ ಬಿಲ್ಡ್ ಆಗ್ತಿದೆ. ಕಾಲ್ಸ್ನಲ್ಲಿ ಎಲ್ಲೂ ಡೇಟಾ ಬಿಲ್ಡ್ ಆಗ್ತಿದೆ ನೋಡಿದ್ರೆ 17,650, 17,700 ಹತ್ರ ಡೇಟಾ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಬಿಲ್ಡ್ ಆಗ್ತಿದೆ. ಆದರೆ ವಿತ್ ರೆಸ್ಪೆಕ್ಟ್ ಓವರಾಲ್ ಆಗಿ ಇಂಟ್ರಾಡೇನಲ್ಲಿ ಫಾರ್ಮ್ ಆಗ್ತಿರೋದು ಡೇಟಾ 17,700 ಹತ್ರ ಸಿಗ್ನಿಫಿಕೆಂಟ್ ಆಗಿರೋದ್ರಿಂದ ಇಲ್ಲಿಂದ ಟಾಪ್ ಸೈಡ್ಗೆ ಹೋಗುವಾಗ 17,700 ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಆಕ್ಟ್ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಅಂಡ್ ಇಲ್ಲಿಂದ ಡೌನ್ ಸೈಡ್ ನೋಡ್ತಾ ಇದ್ರೆ 17,200 ಲೆವೆಲ್ ಹತ್ರ ಇಂಟ್ರಾಡೇನಲ್ಲಿ ಓವರಾಲ್ ಆಗಿನೂ ಸಿಗ್ನಿಫಿಕೆಂಟ್ ಡೇಟಾ ಇಮಿಡಿಯೇಟ್ ಆಗಿ ಜಾಸ್ತಿ ಇರೋದ್ರಿಂದ 17,200 to 17,700 ಆ 500 ಪಾಯಿಂಟ್ ಝೋನ್ ನಾವು ಗಮನಿಸಬಹುದು. ಸ್ಟಿಲ್ 17,500 ಬಿಗ್ ಲೆವೆಲ್ ವಿತ್ ರೆಸ್ಪೆಕ್ಟ್ ಪುಟ್ ರೈಟಿಂಗು, ಬಟ್ ಇಮಿಡಿಯೇಟ್ ಆಗಿ ನೋಡ್ತಾ ಇರೋದು 17,200 ಹತ್ರನೂ ಇಂಟ್ರಾಡೇಲಿ ಓವರಾಲ್ ಆಗಿ ಸಿಗ್ನಿಫಿಕೆಂಟ್ ಡೇಟಾ ಇದೆ. ಆದ್ದರಿಂದ ಈ 500 ಪಾಯಿಂಟ್ ಝೋನಲ್ಲಿ ನಾವು ನೆಕ್ಸ್ಟ್ ಕಮಿಂಗ್ ಡೇಸ್ನಲ್ಲಿ ಮಾರ್ಕೆಟ್ ಟ್ರೇಡಿಂಗು ಆಗ್ಬೋದು ಅಂತ ಕಾಲ್ ಅಂಡ್ ಪುಟ್ ರೈಟರ್ಸು ಭಾವಿಸ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಮ್ಮ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.